Hello everyone. Look at the question number 35. An arithmetic progression consists of four terms whose sum is 32. The ratio of the product of first and last terms to the product of second and third term is 7:15. Find the term of the progression. Okay. So here, four terms of the arithmetic progression. P a minus 3d, comma, a minus t, comma, a plus d and a plus 3d. Okay. ಈ 4 ಟರ್ಮಿನ ಸಮ್ ಏನಿದೆ ಅಂತೆ 32 ಇದೆ ಅಂತೆ. ಹಾಗಾದ್ರೆ a minus 3d plus a minus t plus a plus d plus a plus 3d is equal to 32. So here minus 3d plus 3d cancels, minus t plus t cancels. A plus a plus a plus a. So this is equal to 4a is equal to 32. So a is equal to 32 divided by 4. So a is equal to 4 ones are 4 eights are. So a is equal to 8. So 4 ones are. So a ಏನಾಗಿದೆ 4 ಆಗಿದೆ. Okay. ಸೊ ಈಗ ನಾವು ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ, ದ ರೇಷಿಯೋ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಟು ದಿ ಪ್ರಾಡಕ್ಟ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ರೇಷಿಯೋ ಆಫ್ ದಿ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅಲ್ವಾ, ಎ ಮೈನಸ್ 3d ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಯಾವ್ದಿದೆ a ಪ್ಲಸ್ 3d. ಸೊ ಇವುಗಳ ಪ್ರಾಡಕ್ಟ್ ರೇಷಿಯೋ ಆಗಿರೋದ್ರಿಂದ ಡಿವೈಡೆಡ್ ಬೈ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ, ಇವುಗಳ ಪ್ರಾಡಕ್ಟಿನ ರೇಷಿಯೋ ಹೇಗಿದೆ 7/15 ಇದೆ ಅಂತೆ. ಸೊ ಹಾಗಾದ್ರೆ ಇಲ್ಲಿ ಸಮೀಕರಣ ಈ ರೀತಿಯಲ್ಲಿ ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಎ ಮೈನಸ್ 3d ಇಂಟು ಎ ಪ್ಲಸ್ 3d, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನಾಗುತ್ತೆ, ಯೂಸಿಂಗ್ ಆಲ್ಜಿಬ್ರೈಕ್ ಐಡೆಂಟಿಟಿ a ಸ್ಕ್ವೇರ್ ಮೈನಸ್ p ಸ್ಕ್ವೇರ್ ಅಲ್ವಾ. ಸೊ ಹಾಗಾಗಿ ಇದನ್ನ a ಸ್ಕ್ವೇರ್ ಮೈನಸ್ 3d ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ d ಸ್ಕ್ವೇರ್ ಇಸ್ ಈಕ್ವಲ್ ಟು 7/15. ಸೊ ನಮ್ಗೆ ಈಗಾಗಲೇ a ವ್ಯಾಲ್ಯೂ ಬಂದಿದೆ ಇಸ್ ಈಕ್ವಲ್ ಟು 8 ಅಂತ. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಆಫ್ a ಅಂಡ್ ಸಾಲ್ವ್ ಫಾರ್ d. So this is equal to, so a square is 8 square minus 3d. So 3d square ಅಂದ್ರೆ 9d square ಆಗುತ್ತೆ. 9d square divided by 64 minus d square is equal to 7/15. So here a is 8. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಇಲ್ಲೂ ಕೂಡ 8 ಸ್ಕ್ವೇರ್ ಅಂತ ಬರೆಯೋಣ. ಸ್ಕ್ವೇರ್. ಓಕೆ. ಸೊ 8 8s are 64 minus 9d square divided by 64 minus d square is equal to 7/15. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇದೇನಾಗುತ್ತೆ 15 ಇಂಟು 64 ಮೈನಸ್ 9d ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಇಂಟು 64 ಮೈನಸ್ d ಸ್ಕ್ವೇರ್. ಓಕೆ. ಸೊ 15 ಇಂಟು 64 960 ಪ್ಲಸ್ ಮೈನಸ್ ಮೈನಸ್ 15 ಇಂಟು 9 135 d ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಇಂಟು 64 448 ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ ಮೈನಸ್ 7d ಸ್ಕ್ವೇರ್ ಆಯ್ತು. ಸೊ ಈಗ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿದ್ರೆ, ಸೊ 960 ಮೈನಸ್ 448 is equal to 135d ಸ್ಕ್ವೇರ್. ಸೊ 135d ಸ್ಕ್ವೇರ್. ಓಕೆ. ಮೈನಸ್ ಇರೋದು ರೈಟ್ ಸೈಡ್ ಬಂದಾಗ ಪ್ಲಸ್ ಆಗುತ್ತೆ. ಮೈನಸ್ 7d ಸ್ಕ್ವೇರ್
ಸೊ 960 minus 448 ಎಷ್ಟು ಬರುತ್ತೆ ಇದು 512 is equal to 135 minus 7 128 d square ಆಗುತ್ತೆ. ಓಕೆ, ಸೊ d square is equal to 512 divided by 128. Okay, so 128 ones are 128 fours. Okay. Why 512 ಆಗುತ್ತೆ. So d square is equal to 4. So d is equal to square root of 4 ಅಂದ್ರೆ plus or minus 2 ಆಯ್ತು. So ಇಲ್ಲಿ ನಾವು d is equal to plus ಅನ್ನಾದ್ರೂ ತಗೊಳ್ಬಹುದು. So d is equal to minus ಅನ್ನಾದ್ರೂ ತಗೊಂಡು ನಾವು arithmetic progression ಅನ್ನ find out ಮಾಡಬಹುದು ಮಕ್ಕಳೇ. So here we using a is equal to 8 and d is equal to plus 2. So the terms a minus 3d, a minus d, a plus d, a plus 3d ಅಲ್ವಾ? ಹಾಗಾದ್ರೆ ಇದೇನಾಗುತ್ತೆ 8 minus 3 into 2. So this is equal to 8 minus 6 is equal to 2. So next to 8 minus 2. So this implies 6. So here 8 plus 2 is equal to 10. So next to 8 plus 3 into 2 is equal to 8 plus 6 is equal to 14. Okay. So ಇಲ್ಲಿ ನಾವು a is equal to 8 and d is equal to plus 2 ಮಾಡಿದಾಗ ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಟರ್ಮ್ಸ್ ಯಾವ ರೀತಿಯಲ್ಲಿ ಬರುತ್ತೆ 2 6 10 14. ಓಕೆ, 2 6 10 14 ಅಲ್ಲಿ ಬರುತ್ತೆ. ಸಪೋಸ್ ಏನಾದ್ರೂ d is equal to -2 ಅಂತ ತಗೊಂಡ್ರೆ, ಸೊ -2 ಅಂತ ತಗೊಂಡ್ರೆ ಏನಾಗುತ್ತೆ ಇಲ್ಲಿ 14 10 6 2 ಈ ರೀತಿಯಲ್ಲಿ ಬರುತ್ತೆ ಮಕ್ಕಳೇ. ಸೊ ಪಾಸಿಟಿವ್ ಅಂತ ತಗೊಂಡು ಕೂಡ ಮಾಡ್ಬೋದು ನೀವು, d is equal to -2 ಅಂತ ತಗೊಂಡು ಕೂಡ ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಥ್ಯಾಂಕ್ ಯು.